ಎಲ್ಲರಿಗೂ ನಮಸ್ಕಾರಗಳು. ನಿಮ್ಮ ಚಂದ್ರಕಲಾ ಎಂ ಪಾಟೀಲ್ ಶಿಕ್ಷಕ ಸಾಹಿತಿಗಳು ಮಾಡುವ ನಮಸ್ಕಾರಗಳು. ಬಂಧುಗಳೇ, ಇವತ್ತು ನಾನು ಒಂದು ವಿಷಯ ಹಂಚಿಕೊಳ್ಳಲು ಇಷ್ಟಪಡುತ್ತಿದ್ದೇನೆ. ಅದು ಏನೆಂದರೆ ಪುಸ್ತಕದ ಬಗ್ಗೆ. ನಿಮ್ಮೆಲ್ಲರ ಸ್ಫೂರ್ತಿದಾಯಕ ಮಾತುಗಳಿಂದ ನಾನು ಬರೆದಂಥ 3 ಪುಸ್ತಕಗಳು, ಒಂದು ನಲಿಕಲಿ, ಮತ್ತೊಂದು ಭಾವಕುಸುಮ ಕವನ ಸಂಕಲನ, ಮತ್ತೊಂದು ಅಡಕೆ ಗ್ರಾಮದ ಭಾವಿಗಳು. ಬಂಧುಗಳೇ, ಇದು ಎಲ್ಲದಕ್ಕೂ ನೀವೆಲ್ಲರೂ ಸ್ಫೂರ್ತಿ. ನೀವು ಬರೆಯಲು ಹಚ್ಚಿದ್ದೀರಿ ಅಂತ ನಾನು ಹೇಳಲು ಬಯಸುತ್ತೇನೆ. ಯಾಕೆ ಈ ಪುಸ್ತಕ ಬಗ್ಗೆ ಹೇಳಲು ಬಯಸುತ್ತಿದ್ದೇನೆ ಅಂದರೆ, ಬಂಧುಗಳೇ, ಇವತ್ತು ಎಲ್ಲರೂ ಪುಸ್ತಕ ಬರೆದವ್ರ ಬಗ್ಗೆ ಒಂದು ಮೆಚ್ಚುಗೆಯ ಮಾತುಗಳು ಆಡೋದು ಇಲ್ಲ. ಅದರ ಬದಲಾಗಿ ಏನ್ರಿ ಈಗ ಮೊಬೈಲೇ ಕೈಯಾಗದ, ಎಲ್ಲ ಮಾಹಿತಿ ಅಲ್ಲೇ ಸಿಗ್ತದ, ಯಾರು ನಿಮ್ಮ ಪುಸ್ತಕ ಓದುತ್ತಾರೆ ಎಂದು ಹೀಯಾಳಿಸುವರೇ ಹೆಚ್ಚು. ಆದರೆ ಬಂಧುಗಳೇ, ಆ ಮಾತು ಇವತ್ತು ಸುಳ್ಳಾಗಿದೆ ಅಂತ ನಾನು ಹೇಳಲು ಇಷ್ಟಪಡುತ್ತಿದ್ದೇನೆ. ಯಾಕೆ ಅಂತಂದರೆ, ನನಗೆ ಯಾರು ಬರೆಯಲು ಪ್ರೋತ್ಸಾಹಿಸಿದರೋ, ಯಾರು ಓದಬೇಕೆಂಬ ಆಸಕ್ತಿ ಇನ್ನವರಲ್ಲಿದೆಯೋ ಅವರೆಲ್ಲರೂ ನನ್ನ ಪುಸ್ತಕಗಳನ್ನು ತಮ್ಮ ವಿಳಾಸ ಕೊಟ್ಟು ತರಿಸಿಕೊಳ್ಳುತ್ತಿದ್ದಾರೆ ಅಂದರೆ ಇದಕ್ಕಿಂತ ಭಾಗ್ಯ ಮತ್ತೊಂದೇನಿದೆ ಬಂಧುಗಳೇ. ನಾನು ಅವರ ಹೆಸರು ಹೇಳಲು ಇಷ್ಟಪಡುತ್ತೇನೆ. ನನ್ನ ಪುಸ್ತಕಗಳು ಇಡೀ ನನ್ನ ದೇಶದ ಮೂಲೆ ಮೂಲೆಗೂ ಹೋಗಿವೆ ಅಂತ ನಾನು ಹೇಳಲು ಇಷ್ಟಪಡ್ತಿದ್ದೇನೆ. ಅದು ಯಾರ್ಯಾರು ತಗೊಂಡ್ರು ಅಂತಂದರೆ, ಮುರಳೀಧರ್ ದೇಶಪಾಂಡೆ ಸರ್ ಅವರು, ಇವರೊಬ್ಬ ಹಿರಿಯ ಡಾಕ್ಟ್ರವರು ಮತ್ತು ಅಡಕೆ ಗ್ರಾಮದವರು. ನನ್ನ 3 ಪುಸ್ತಕಗಳು, ಸುಮಾರು 60 ಪುಸ್ತಕಗಳು ಅವರು ತರಿಸಿಕೊಂಡು ಏನು ಮಾಡಿದ್ದಾರೆ ಅಂತಂದರೆ, ತಮ್ಮ ಊರಿನ ಜಾತ್ರೆಗೆ ಬಂದಿರುವಂಥ ಎಲ್ಲ ತಮ್ಮ ಬಂಧುಗಳಿಗೂ ಆ ಪುಸ್ತಕಗಳನ್ನು ಕೊಟ್ಟಿದ್ದಾರೆ ಬಂಧುಗಳೇ. ಅದೇ ರೀತಿ ಶಶಿಕಲಾ ಮೂಲ್ಭಾರತಿ ಮೇಡಮ್ ಅವರು ಕೂಡ ಪುಸ್ತಕಗಳನ್ನು ತರಿಸಿಕೊಂಡಿದ್ದಾರೆ. ಇವರು ಕೂಡ ನಿವೃತ್ತ ಶಿಕ್ಷಕರು, ಕಲಬುರಗಿ ಅವರು. ಅದೇ ರೀತಿ ಮಂಡ್ಯದಿಂದ ಗಾಯತ್ರಿ ಮೇಡಮ್, ಎಷ್ಟು ಕ್ರಿಯಾಶೀಲ ಶಿಕ್ಷಕಿಯವರು. ಇವರು ಏನು ಮಾಡಿದ್ದಾರೆ ಅಂದರೆ, ಮಂಡ್ಯಕ್ಕೆ ನನ್ನ ಪುಸ್ತಕಗಳನ್ನು ತರಿಸಿಕೊಂಡಿದ್ದಾರೆ. ಅದೇ ರೀತಿ ಮಾದೇವಿ ಮೇಡಮ್ ಅವರು, ಇವರು ಅಕ್ಕನ ಬಳಗದಲ್ಲಿದ್ದು ಒಂದು ಧಾರ್ಮಿಕತೆಯ ಬಗ್ಗೆ ತುಂಬ ಒಂದು ಅಧ್ಯಯನ ಮಾಡಿರುವಂಥ ಇವರು ನನ್ನ ಪುಸ್ತಕಗಳನ್ನು ಬಿಜಾಪುರಕ್ಕೆ ತರಿಸಿಕೊಂಡಿದ್ದಾರೆ. ಅದೇ ರೀತಿ ಡಾಕ್ಟರ್ ಲಕ್ಷ್ಮಣ್ ಎಸ್ ಚೌರಿ ಅವರು ಗೋಕಾಕಕ್ಕೆ, ಬಂಧುಗಳೇ, ಆ ಗೋಕಾಕಿಯಲ್ಲಿ, ಈ ಅಡಕೆಯಲ್ಲಿ, ಇಲ್ಲಿಂದ ಆ ಪುಸ್ತಕಗಳನ್ನು ತರಿಸಿಕೊಂಡು ಓದುತ್ತಿದ್ದಾರೆ ಅಂತಂದರೆ ಅವರಿಗಾಗಿ ಅಲ್ಲವೇ ನಾವು ಬರೆಯಬೇಕು ಎನ್ನುವ ಮನಸ್ಸು ನನಗೆ ಹೇಳುತ್ತಿದೆ. ಅದೇ ರೀತಿ ನಡುವಿನ ಮಠ್ ಸರ್ ಅವರು, ಇವರು ಧಾರವಾಡದವರು. ಬಂಧುಗಳೇ, ಇವರು ವಿಶೇಷ ಚೇತನರು. ಆದರೆ ನನ್ನ ಮೇಲೆ ಅವರ ಅಭಿಮಾನ ನೋಡಿ, ಅಮ್ಮ ನೀನು ಎಷ್ಟು ಚೆನ್ನಾಗಿ ಪುಸ್ತಕ ಬರೆದಿದ್ದಿ, ದಯವಿಟ್ಟು ನನಗೆ ಕಳಿಸಿಕೊಡಮ್ಮ, ನಿನ್ನ ಕಾರ್ಯಕ್ರಮಕ್ಕೆ ನನಗೆ ಬರಲು ಆಗಲಿಲ್ಲ ಅನ್ನುವ ಮಾತು ನನಗೆ ಅನಿಸಿದ್ದು ಇಂಥವರ ಸಲುವಾಗಿ ಆಗಿದ್ದರೂ ನಾನು ಪುಸ್ತಕ ಬರೀಬೇಕು ಎಂದು. ಅದೇ ರೀತಿ ಗುರಮ್ಮ ಸಿದ್ದಾರೆಡ್ಡಿ ಮೇಡಮ್ ಅವರು ಫೋನಿನಲ್ಲೇ, ಅಮ್ಮ ನಾನು ಪುಸ್ತಕ ಬರೆಯುತ್ತಿದ್ದೇನೆ ಅಂದಾಗ ನನಗೆ ದೊಡ್ಡ ಮೊತ್ತದ ಧನ ಸಹಾಯ ಮಾಡಿದವರು ಇವರಿಗೆ ನಾನು ಪುಸ್ತಕಗಳನ್ನು ಕಳಿಸುತ್ತಿದ್ದೇನೆ ಬೀದರ್ಗೆ. ನೋಡಿ ಬಂಧುಗಳೇ, ನಾನು ಏನನ್ನೂ ಯಾರಿಂದನೂ ನಿರೀಕ್ಷೆ ಮಾಡಲಿಲ್ಲ. ನನಗೆ ಭಗವಂತ ಒಂದಿಷ್ಟು ಬರೆಯಲು ಪ್ರೇರಣೆ ನೀಡಿದ್ದೇ ಈ ಒಂದು ನನಗೆ ಕೆಲಸ ಮಾಡಲು ಸಾಧ್ಯವಾಗಿದ್ದು. ಅದೇ ರೀತಿ ಡಾಕ್ಟರ್ ಕಾವ್ಯಶ್ರೀ ಮೇಡಮ್ ಅವರು, ಇವ್ರ ಬಗ್ಗೆ ಅಂತೂ ಎಷ್ಟು ಹೇಳಿದರೂ ಕಡಿಮೆ. ಇವರು ನನ್ನ ಭಾವಕುಸುಮಕ್ಕೆ ಬೆನ್ನುಡಿ ಬರೆದವರು. ಇವರು ಕೂಡ ಪುಸ್ತಕ ತರಿಸಿಕೊಂಡಿದ್ದಾರೆ. ಅದೇ ರೀತಿ ಸುಮಂತ್ ಅವರು ಶಿವಮೊಗ್ಗಕ್ಕೆ, ಅದೇ ರೀತಿ ರವಿಕುಮಾರ್ ಅವರು ಸಿಂದಗಿಗೆ, ಅದೇ ರೀತಿ ಮೀನಾಕ್ಷಿ ಆರ್ ದುಗ್ಗೊಂಡವರು ಬೀದರ್ಗೆ, ವೀರೇಶ್ ಎಂ ಸಿಂಧನೂರು, ಇವರು ಸಿಂಧನೂರಿಗೆ, ಅದೇ ರೀತಿ NM ಜಗ್ಗಿ ಸರ್ ಅವರು, ಜತ್ತಿ ಸರ್ ಅವರು ಕೂಡ ತರಿಸಿಕೊಂಡಿದ್ದಾರೆ ಬಂಧುಗಳೇ. ಇವತ್ತು ನನ್ನ 3 ಪುಸ್ತಕಗಳು ನಮ್ಮ ಕರ್ನಾಟಕ ಜಿಲ್ಲೆಯ ಎಲ್ಲ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿವೆ ಎನ್ನಲು ನನಗೆ ಹೆಮ್ಮೆ ಅನ್ನಿಸ್ತದೆ. ಅದೇ ರೀತಿ ನಾವು 13 ತಾರೀಕಿಗೆ ಬಿಡುಗಡೆ ಮಾಡಿರುವಂಥ 35 ಗ್ರಂಥಗಳ ಲೋಕಾರ್ಪಣೆಯ ಕಾರ್ಯಕ್ರಮ ಮೆಚ್ಚಿ ಅನೇಕ ಪತ್ರಿಕೆ ಸಂಪಾದಕರು ತಾವೇ ಸ್ವತಃ ಈ ಒಂದು ಮಾಹಿತಿಯನ್ನು ಪ್ರಕಟಿಸಿದ್ದಕ್ಕೆ ನಾನು ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳುತ್ತೇನೆ. ಇದಕ್ಕೆ ಅಮರಾವತಿ ಹಿರೇಮಠ ಅವರು
ಕಾರಣ ಎನ್ನುತ್ತೇನೆ. ಬಂಧುಗಳೇ, ಯಾರಿಂದಲೂ ಏನೂ ನಿರೀಕ್ಷೆ ಮಾಡದೆ 35 ಗ್ರಂಥಗಳ ಲೋಕಾರ್ಪಣೆ ಜವಾಬ್ದಾರಿ ಹೊತ್ತಿಕೊಂಡಂಥ ಇಬ್ಬರು ಮಹಿಳೆಯರಿಂದ ಈ ಕಾರ್ಯ ಸಾಧ್ಯವಾಯಿತು. ನಾನು ಅವರಿಗೂ ಕೂಡ ಧನ್ಯವಾದಗಳು ಹೇಳುತ್ತೇನೆ. ಈ ಒಂದು ಸಾಧನೆ ಸಾಮಾನ್ಯವಾದದ್ದಲ್ಲ. ಇವತ್ತು ಪುಸ್ತಕ ಓದಲು ಯಾರೂ ಇಲ್ಲ ಅನ್ನುವ ಒಂದು ಸನ್ನಿವೇಶದಲ್ಲಿ ಈ ಬದಲಾವಣೆ ಕಂಡು ಸಂತೋಷವಾಗಿದೆ. ಧನ್ಯವಾದ.